ಸಿದ್ಧಾಶ್ರಮದಲ್ಲಿ ಒಂದು ಉತ್ಸವ ಏರ್ಪಡಿಸಲಾಯಿತು, ಸಿದ್ಧಾಶ್ರಮ ಮಹೋತ್ಸವ ಎಂದು. ಸಿದ್ಧಾಶ್ರಮದಲ್ಲಿರುವ ಪ್ರತಿಯೊಬ್ಬ ಅಪ್ಸರೆಯೂ ಮನುಷ್ಯ ಲೋಕಕ್ಕೆ ಬರಲು ಉತ್ಸುಕಳಾಗಿರುತ್ತಾಳೆ, ವ್ಯಾಕುಲತೆಯಿಂದಿರುತ್ತಾಳೆ. ಅವಳು ಮನುಷ್ಯ ಲೋಕವನ್ನು ಸಂದರ್ಶಿಸಲೇಬೇಕೆಂದು ಬಯಸುತ್ತಾಳೆ. ಪ್ರತ್ಯೇಕ ದೇವತೆಯೂ ಸಹ ಮನುಷ್ಯ ಲೋಕದಲ್ಲಿ ಜನ್ಮ ತಾಳುವ ಇಚ್ಛೆಯುಳ್ಳವರಾಗಿರುತ್ತಾರೆ. ಆದ್ದರಿಂದಲೇ ಮಹಾವಿಷ್ಣುವು ಪದೇ ಪದೇ ಜನ್ಮ ತಾಳುತ್ತಾನೆ ಮನುಷ್ಯನಾಗಿ. ಆದ್ದರಿಂದಲೇ ಭಗವಾನ್ ಶಿವನೂ ಸಹ ಅನೇಕ ರೂಪಗಳಲ್ಲಿ ಜನ್ಮ ತಾಳುತ್ತಿರುತ್ತಾನೆ. ಒಮ್ಮೆ ಶಂಕರಾಚಾರ್ಯರ ರೂಪದಲ್ಲಿ ಜನ್ಮ ತಾಳಿದರೆ ಮತ್ತೊಮ್ಮೆ ವಿವೇಕಾನಂದರ ರೂಪದಲ್ಲಿ ಜನ್ಮ ತಾಳುತ್ತಾನೆ. ಮಗದೊಮ್ಮೆ ಗೋರಖ್ನಾಥರ ರೂಪದಲ್ಲಿ ಜನ್ಮ ತಾಳುತ್ತಾನೆ ಭಗವಾನ್ ಶಿವ. ಏಕೆಂದರೆ ದೇವತೆಗಳಲ್ಲಿ ಒಂದು ಆಕಾಂಕ್ಷೆ ಇರುತ್ತದೆ. ಅದೇನೆಂದರೆ ಅವರು ಮನುಷ್ಯ ರೂಪದಲ್ಲಿ ಜನ್ಮ ತಾಳಿ ಜೀವನದ ಆನಂದವನ್ನು ಭೋಗಿಸಲು ಬಯಸುತ್ತಾರೆ ಮತ್ತು ಸರಿಯಾಗಿ ಇದೇ ಪ್ರಕಾರದಲ್ಲಿ ಅಪ್ಸರೆಯರೂ ಸಹ ಮನುಷ್ಯ ಜೀವನದಲ್ಲಿ ಮತ್ತು ಗೃಹಸ್ಥ ಜೀವನದಲ್ಲಿರುವ ಯಾರಾದರೂ ವ್ಯಕ್ತಿಯೊಬ್ಬನ ಜೊತೆಯಲ್ಲಿರಲು ಬಯಸುತ್ತಾರೆ ಮತ್ತು ಇದಕ್ಕಾಗಿ ನಂಬಿಕೆ ಪ್ರತೀಕ್ಷೆಯಿಂದಿರುತ್ತಾರೆ. ಮತ್ತು ನಾನು ಅಪ್ಸರೆಯರೆಲ್ಲರ ಆವಾಹನೆಯನ್ನು ಮಾಡಿ ರಂಭಾ, ಮೇನಕಾ, ಊರ್ವಶಿ ಮತ್ತು ತಿಲೋತ್ತಮೆಯರೆಲ್ಲರಿಗೂ ಹೇಳಿದೆ, ನಾಳೆ ಸಿದ್ಧಾಶ್ರಮ ದಿವಸ ಆಯೋಜನೆ ಮಾಡಲಾಗಿದೆ ಮತ್ತು ಈ ಶುಭ ಸಂದರ್ಭದಲ್ಲಿ ನೀವೆಲ್ಲರೂ ನೃತ್ಯ ಮಾಡಬೇಕು ಎಂದು. ಅದಕ್ಕೆ ಅವರು, ನೃತ್ಯ? ಅದು ಸಿದ್ಧಾಶ್ರಮದಲ್ಲಿ? ಸಿದ್ಧಾಶ್ರಮ ದಿವಸದಂದು? ನಾವೆಲ್ಲ ಸುಟ್ಟು ಭಸ್ಮವಾಗಿ ಬಿಡುತ್ತೇವೆ ಅಷ್ಟೇ ಎಂದರು. ನಾನು, ಅದೇಕೆ ನೀವು ಸುಟ್ಟು ಭಸ್ಮವಾಗುತ್ತೀರಾ? ಏನು ಕಾರಣ ಎಂದು ಕೇಳಿದಾಗ ಅವರು, ನಿಮಗೆ ನಿಖಿಲೇಶ್ವರಾನಂದಜಿ ಸಿದ್ಧಾಶ್ರಮದ ವಿಷಯ ಸರಿಯಾಗಿ ಇನ್ನೂ ತಿಳಿದೇ ಇಲ್ಲ. ಇಲ್ಲಿನ ಉತ್ಸವಗಳಲ್ಲಿ ಇದುವರೆಗೂ ನೃತ್ಯದ ಪರಿಪಾಠವನ್ನೇ ಪ್ರಾರಂಭಿಸಿಲ್ಲ. ನೃತ್ಯಕ್ಕೆ ಇಲ್ಲಿ ಪ್ರಾಧಾನ್ಯತೆಯೇ ಇಲ್ಲ ಎಂದರು. ಅದಕ್ಕೆ ನಾನು ಹೇಳಿದೆ, ನೃತ್ಯಕ್ಕೆ ಏಕೆ ಸಿದ್ಧಾಶ್ರಮ ಮಹೋತ್ಸವದಲ್ಲಿ ಅವಕಾಶವಿಲ್ಲ ಎಂದು ನಾನು ಕೇಳಲಿಚ್ಛಿಸುತ್ತೇನೆ. ನೃತ್ಯಕ್ಕೆ ಇಲ್ಲಿ ಪ್ರಾಧಾನ್ಯತೆಯೇ ಇಲ್ಲವೆಂದ ಮೇಲೆ ನಮ್ಮ ಭಾರತೀಯ ದರ್ಶನ ಎನ್ನುವ ಶಬ್ದವೇ ವ್ಯರ್ಥ, ನಿರರ್ಥಕವೆನಿಸುತ್ತದೆ. ಭಗವಾನ್ ಶಂಕರನನ್ನೂ ಸಹ ವ್ಯರ್ಥವೆಂದೇ ಹೇಳಿದಂತಾಗುತ್ತದೆ. ಏಕೆಂದರೆ ಭಗವಾನ್ ಶಂಕರನ ಮಾಧ್ಯಮದಿಂದಲೇ ಸಂಗೀತದ ಉತ್ಪತ್ತಿಯಾದದ್ದು. ಅವನು ತಾಂಡವ ನೃತ್ಯ ಮಾಡಿದ್ದು ಮತ್ತು ಆ ತಾಂಡವ ನೃತ್ಯದಿಂದಲೇ 14 ಶಬ್ದಗಳ ಉತ್ಪತ್ತಿಯಾದದ್ದು ಮತ್ತು ಆ 14 ಶಬ್ದಗಳಿಂದಲೇ ಸಂಪೂರ್ಣ ವ್ಯಾಕರಣದ ರಚನೆಯಾದದ್ದು. ಮತ್ತೆ ಭಗವಾನ್ ಶಿವನ ತಾಂಡವ ನೃತ್ಯದ ಅಗತ್ಯವಾದರೂ ಏನಿತ್ತು? ಭಗವಾನ್ ಶಿವನ ನೃತ್ಯವೂ ಸಹ ದೋಷಪೂರ್ಣವಾಗಿತ್ತು ಎನ್ನುವುದಾದರೆ ಮಾತ್ರ ನಿಮ್ಮೆಲ್ಲ ಅಪ್ಸರೆಯರ ನೃತ್ಯ ದೋಷಯುಕ್ತವಾದದ್ದು ಎಂದಂತಾಗುತ್ತದೆ. ಭಗವಾನ್ ವಿಷ್ಣುವು ಮೋಹಿನಿಯ ರೂಪವನ್ನು ಏಕೆ ಧಾರಣೆ ಮಾಡಿದ, ಮತ್ತೆ ಮೋಹಿನಿಯಾಗಿ ನೃತ್ಯ ಮಾಡಿದ್ದಾದರೂ ಏಕೆ ಎಂದು ನಾನು ಅಪ್ಸರೆಯರೆಲ್ಲರನ್ನೂ ನೃತ್ಯ ಮಾಡಲು ಒಪ್ಪಿಸಲು ಪ್ರಯತ್ನಿಸುತ್ತಿದ್ದೆನಾದರೂ ಅವರೆಲ್ಲ ಬಹಳಷ್ಟು ಗಾಬರಿಯಿಂದಿದ್ದರು ಮತ್ತು ಭಯಭೀತರಾಗಿ ಹೇಳಿದರು, ಗುರುದೇವರು ಈಗ ಇಲ್ಲಿ ಬಂದು ಬಿಟ್ಟರೆ ಗುರುದೇವ್ ಸಚ್ಚಿದಾನಂದಜಿಯವರೇನಾದರೂ ನಮ್ಮನ್ನೆಲ್ಲ ಇಲ್ಲಿ ಹೀಗೆ ಇರುವುದನ್ನು ಕಂಡರೆ ತುಂಬಾ ಕಷ್ಟವಾಗುತ್ತದೆ. ನಿಮಗೇಕೆ ನಮ್ಮ ಪ್ರಾಣ ಸಂಕಟದ ಅರಿವಾಗುತ್ತಿಲ್ಲ ಎಂದರು. ಅದಕ್ಕೆ ನಾನು ದೃಢವಾಗಿ, ನೀವೆಲ್ಲರೂ ನಾಳೆ ನೃತ್ಯ ಮಾಡಿಯೇ ಮಾಡುತ್ತೀರಾ, ಅದೇನಾಗಿ ಬಿಡುತ್ತದೋ ನಾಳೆ ನೋಡಿಯೇ ಬಿಡೋಣ ಎಂದು ಅಪ್ಸರೆಯರನ್ನು ನೃತ್ಯಕ್ಕೆ ಒಪ್ಪಿಸಿದೆ. ಮಾರನೆಯ ದಿನ ಸಿದ್ಧಾಶ್ರಮ ಮಹೋತ್ಸವದ ವಿಶೇಷವಾದ ದಿನ. ಸಿದ್ಧಾಶ್ರಮದ ಸಮಸ್ತ ಸನ್ಯಾಸಿಗಳು 1,500–2,000 ಸನ್ಯಾಸಿಗಳು ಬಂದು ಕುಳಿತರು. ಪೂಜ್ಯ ಗುರುದೇವ್ ಸಚ್ಚಿದಾನಂದರು ಸಹ ಬಂದು ಕುಳಿತರು. ಅಪ್ಸರೆಯರು ಬಂದು ಕುಳಿತರು. ಇಂದಿನವರೆಗೂ ಅವರೆಲ್ಲ ಕೇವಲ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಿದ್ದರಷ್ಟೇ ಹೊರತು ಎಂದಿಗೂ ನೃತ್ಯ ಮಾಡಿರಲಿಲ್ಲ. ಇವರಂತೆಯೇ ಗಂಧರ್ವರೂ ಸಹ ಬಂದಿದ್ದರು. ಅವರೂ ಸಹ
ಯಾವುದೇ ಹಿಂದಿನ ಕಾರ್ಯಕ್ರಮಗಳಲ್ಲಿ ಸಂಗೀತವನ್ನು ಹಾಡಿರಲೇ ಇಲ್ಲ. ಕೇವಲ ಮಾತ್ರ ಪ್ರೇಕ್ಷಕರಂತೆ ಉಪಸ್ಥಿತರಿರುತ್ತಿದ್ದರು. ಅಪ್ಸರೆಯರು ಇದುವರೆಗೂ ಎಂದಿಗೂ ನೃತ್ಯ ಮಾಡಿದ್ದೇ ಇಲ್ಲ. ಕೇವಲ ಮೂಕ ಪ್ರೇಕ್ಷಕರಾಗಿ ಉಪಸ್ಥಿತರಿರುತ್ತಿದ್ದರು. ನಾನು ಗಂಧರ್ವರು ಗಾಯನ ಕಲೆಯ ಪ್ರಮುಖ ವ್ಯಕ್ತಿಗಳು. ಅವರಿಗೆ ಹೇಳಿದೆ, ನೀವು ಸಂಗೀತವನ್ನು ದೇವಸಂಗೀತ ಗಾಯನವನ್ನು ಪ್ರಾರಂಭ ಮಾಡಿ, ಅದಕ್ಕನುಗುಣವಾಗಿ ಈ ಅಪ್ಸರೆಯರು ನೃತ್ಯ ಮಾಡುತ್ತಾರೆ. ಯಾರೇ ಆಗಿರಲಿ, ಅವರದೆಂಥ ಕ್ರೋಧಾಗ್ನಿಯೇ ಆಗಿರಲಿ, ಅದನ್ನು ನಾನೇ ಸ್ವತಃ ಸ್ವೀಕರಿಸಿ ಅದಕ್ಕೆ ಉತ್ತರವನ್ನು ಕೊಡುತ್ತೇನೆ. ನಾನು ನಿಮ್ಮ ಮತ್ತು ಅವರ ನಡುವೆ ಬೆಟ್ಟದಂತೆ ಸ್ಥಿರವಾಗಿ ನಿಂತಿದ್ದೇನೆ. ನಿಮಗೆಲ್ಲ ಯಾವುದೇ ತೊಂದರೆಯಾಗದಂತೆ, ಅವರ ಕ್ರೋಧಾಗ್ನಿಯ ಬಿಸಿ ಕೂಡ ಸೋಕದಂತೆ ನೋಡಿಕೊಳ್ಳುತ್ತೇನೆ. ಮತ್ತು ನಿಸ್ತಬ್ಧ ಶಾಂತವಾದ ಈ ಸಿದ್ಧಾಶ್ರಮದಲ್ಲಿ ಕೋಲಾಹಲ, ಲವಲವಿಕೆ, ಸಂತಸ, ಜೀವಂತತೆಯ, ಚೇತನದ, ಆನಂದದ ಅನುಭೂತಿಗಳು ಪ್ರತಿಯೊಬ್ಬರಿಗೂ ಲಭ್ಯವಾಗಲೇಬೇಕಾಗಿದೆ. ಮತ್ತು ನೃತ್ಯ ಮೊದಲನೆಯ ಬಾರಿ ಅಪ್ಸರೆಯರಿಂದ ನೃತ್ಯ ಸಿದ್ಧಾಶ್ರಮ ಮಹೋತ್ಸವದಲ್ಲಿ ನಡೆಯಿತು. ಮತ್ತು ನನಗನಿಸಿದ್ದು, ಅಲ್ಲಿ ಉಪಸ್ಥಿತರಿದ್ದ ಎಲ್ಲಾ ಸನ್ಯಾಸಿಗಳಿಗೂ ನೂರಾರು ಚೇಳುಗಳು ಒಂದೇ ಸಲ ಒಮ್ಮೆಲೇ ಕಡಿದಂತೆ ಅನುಭವವಾಗಿರಲೇಬೇಕು. ಏಕೆಂದರೆ ಅವರೆಲ್ಲ ಅಪ್ರಯತ್ನವಾಗಿ ಎದ್ದು ನಿಂತು ನೃತ್ಯ ನೋಡತೊಡಗಿದ್ದರು. ಅಪ್ಸರೆಯರ ಲಯಬದ್ಧ ನರ್ತನವನ್ನು, ಹಾವಭಾವಗಳನ್ನು ಗಮನಿಸುತ್ತಾ ಅವರು ಉಸಿರಾಡುವುದನ್ನೇ ಮರೆತು ಅಚೇತನರಾಗಿ ಬಿಟ್ಟಿದ್ದರು. ಅವರೆಲ್ಲ ಹೀಗಿರುವಾಗಲೇ 1 ಗಂಟೆ ಕಾಲ ಸಂಗೀತ ನೃತ್ಯ ಕಾರ್ಯಕ್ರಮ ನಡೆಯಿತು ಯಶಸ್ವಿಯಾಗಿ. ಅಲ್ಲಿ ಉಪಸ್ಥಿತರಿದ್ದ ಸನ್ಯಾಸಿಗಳ ಸಮೂಹದ ಮಧ್ಯದಿಂದ ನಿರ್ಭಯಾನಂದ ಎನ್ನುವ ಸನ್ಯಾಸಿಯೊಬ್ಬರು ಎದ್ದು ನಿಂತರು. ಅವರಿಗೆ ಸುಮಾರು 700-800 ವರ್ಷಗಳ ವಯಸ್ಸಿರಬಹುದು. ಕಾಷಾಯ ವಸ್ತ್ರಧಾರಿಯಾಗಿದ್ದರು. ಅವರು ಕೇಳಿದರು, ಈ ನೃತ್ಯವನ್ನು ಮಾಡು ಎಂದು ಹೇಳಿದವರಾರು? ಅದಕ್ಕೆ ನಾನು, ಈ ನೃತ್ಯವನ್ನು ಆಯೋಜಿಸಿದ್ದು ನಾನೇ ಎಂದೆ. ಅದಕ್ಕೆ ಅವರು, ಇಂತಹ ಅಶ್ಲೀಲ ನೃತ್ಯ, ಅದು ಈ ಅಪ್ಸರೆಯರಿಂದ ಎಂದರು. ಅದಕ್ಕೆ ನಾನು ಹೇಳಿದೆ, ಈ ಅಪ್ಸರೆಯರ ಶರೀರದಲ್ಲಾಗಲಿ ಮತ್ತು ಅವರ ಜೀವನದಲ್ಲಾಗಲಿ ಎಲ್ಲಾದರೂ ಅಶ್ಲೀಲತೆ ಇದ್ದದ್ದೇ ನಿಜ. ಆದರೆ ಕೋನಾರ್ಕಿನಲ್ಲಿರುವ ದೇವಾಲಯವನ್ನು ನಾವು ಸುಡಬೇಕಾಗುತ್ತದೆ, ಖಜುರಾಹೋ ದೇವಸ್ಥಾನವನ್ನೂ ನಾವು ಸುಡಬೇಕಾಗುತ್ತದೆ, ಮತ್ತು ಅದೆಷ್ಟು ದೇವತೆಗಳ ವಿಗ್ರಹವಿದೆಯೋ ಭಾರತ ವರ್ಷದಲ್ಲಿ ಅವೆಲ್ಲವನ್ನೂ ನಾವು ಸುಡಬೇಕಾಗುತ್ತದೆ. ಮತ್ತು ತುಳಸೀದಾಸರ ರಾಮಾಯಣದಲ್ಲಿರುವ ಸೀತೆಯ ವರ್ಣನೆಯನ್ನೂ ಸಹ ನಾವು ಸುಡಬೇಕಾಗುತ್ತದೆ. ಮತ್ತೆ ವಾಲ್ಮೀಕಿಯು ಮಾಡಿದ ಸೀತೆಯ ವರ್ಣನೆಯನ್ನೂ ಸಹ ನಾವು ಸುಡಲೇಬೇಕಾಗುತ್ತದೆ. ಅಶ್ಲೀಲತೆ ಎಲ್ಲಿದೆ? ಅಶ್ಲೀಲತೆ ನಿರ್ಭಯಾನಂದಜಿ ನಿಮ್ಮ ಕಣ್ಣುಗಳಲ್ಲಿದೆ. ನೀವು ಮಾತ್ರವೇ ಇದರಲ್ಲಿ ತಪ್ಪನ್ನು ಕಾಣುತ್ತಿದ್ದೀರಾ. ಎಲ್ಲಿದೆ ತಪ್ಪು? ಅದೆಂತಹ ನ್ಯೂನತೆ ಉಂಟಾಯಿತು ಈಗ? ನೃತ್ಯದಲ್ಲಿ ಅದೇನು ಲೋಪವಾಗಿದೆ? ಎಲ್ಲಿಂದ ಲೋಪವಾಗಿದೆ? ಇಂತಹ ದಿಟ್ಟತನದ ಉತ್ತರವನ್ನು ಯಾರೂ ಇದುವರೆಗೆ ನಿರ್ಭಯಾನಂದರಿಗೆ ಕೊಟ್ಟಿರಲಿಲ್ಲ. ಮತ್ತು ನಾನು ಆಗ ಆ ಸಮಯದಲ್ಲಿ ಅಂದುಕೊಂಡಿದ್ದು ಏನೆಂದರೆ, ಈ ಕಾರ್ಯ ನಾನು ಮಾಡಿದ್ದಕ್ಕೆ ಅತಿ ಹೆಚ್ಚು ಎಂದರೆ ನನ್ನನ್ನು ಸಿದ್ಧಾಶ್ರಮದಿಂದ ಹೊರಹಾಕಬಹುದು ಅಷ್ಟೇ. ಹೊರಗೆ ಹೋದರಾಯಿತು, ಸಿದ್ಧಾಶ್ರಮವಿಲ್ಲದಿದ್ದರೆ ಬೇಡ. ಸಿದ್ಧಾಶ್ರಮದಿಂದಲೇ ನನ್ನ ಜೀವನ ನಡೆಯಬೇಕೆಂದೇನೂ ಇಲ್ಲವಲ್ಲ. ಮತ್ತೊಮ್ಮೆ ನಿರ್ಭಯಾನಂದರು ಕೇಳಿದರು, ಗಂಧರ್ವರಿಗೆ, ಅಪ್ಸರೆಯರಿಗೆ ಕಾರ್ಯಕ್ರಮ ನಡೆಸಲು ನೀವೇ ತಿಳಿಸಿದ್ದೇನು? ಅದಕ್ಕೆ ನಾನಂದೆ, ಹೌದು, ನಾನೇ ಹೇಳಿದ್ದು. ನಾನೇ ಅವರನ್ನು ನೃತ್ಯ ಗಾಯನಕ್ಕೆ ಒಪ್ಪಿಸಿದ್ದು. ಮತ್ತು ನಾನು ಅವರಿಗೆ ಇದನ್ನು ಏಕೆ ಹೇಳಿದ್ದೇನೆಂದರೆ, ಈ ನೃತ್ಯ ಸಂಗೀತಗಳು ಜೀವನದ ಒಂದು ಅವಶ್ಯಕ ತತ್ವಗಳಾಗಿವೆ. ಮತ್ತು ಊರ್ವಶಿ, ರಂಭಾ, ಮೇನಕೆ ಮತ್ತು ಎಲ್ಲ ಅಪ್ಸರೆಯರೂ ಸಹ ನಮ್ಮ ಜೀವನದ ಒಂದು ಅವಶ್ಯಕ ತತ್ವಗಳಾಗಿದ್ದಾರೆ. ಇದರಲ್ಲಿಯೂ ನಿಮಗೆ ಶ್ಲೀಲತೆ ಮತ್ತು ಅಶ್ಲೀಲತೆ ಕಾಣಿಸುತ್ತಿದ್ದರೆ ಖಂಡಿತ ಅದು ನಿಮ್ಮ ಕಣ್ಣಿನಲ್ಲಿಯೇ ಇರಬೇಕು ಹೊರತು
ಈ ಅಪ್ಸರೆಯರ ಕಣ್ಣಿನಲ್ಲಿರುವುದು ಸಾಧ್ಯವೇ ಇಲ್ಲ. ಇವರ್ಯಾರ ಕಣ್ಣಿನಲ್ಲಿಯೂ ಯಾವುದೇ ನ್ಯೂನತೆಯಾಗಲಿ ಲೋಪವಾಗಲಿ ಇಲ್ಲವೇ ಇಲ್ಲ. ಇದೆಲ್ಲ ಆದ ನಂತರ ಸಿದ್ಧಾಶ್ರಮದಲ್ಲಿ ಒಂದು ಚಿಂತನೆ, ನೃತ್ಯದ, ಸಂಗೀತದ, ಗಂಧರ್ವರ ಮತ್ತು ಭಾವನೆಗಳ ಒಂದು ಚಿಂತನೆ ಮಾಡಲಾಯಿತು. ಮತ್ತು ಈ ಎಲ್ಲ ವಿಷಯಗಳು ಮತ್ತು ಇದರ ಹಿನ್ನೆಲೆಯನ್ನು ನಿಮ್ಮೆಲ್ಲರೆದುರು ಸ್ಪಷ್ಟಪಡಿಸುವ ಹಿಂದೆ ನನ್ನ ಉದ್ದೇಶ ಮತ್ತು ಧ್ಯೇಯವೇನಿತ್ತೆಂದರೆ, ಅಪ್ಸರಾ ಸಾಧನೆ ಮಾಡುವುದೂ ಕೂಡ ನಮ್ಮ ಜೀವನದ ಒಂದು ಅವಶ್ಯಕ ತತ್ವ ಮತ್ತು ಧರ್ಮವಾಗಿದೆ. ಯಾವ ರೀತಿ ಯಾವುದೇ ದೇವತೆಯ ಸಾಧನೆಯನ್ನು ನಾವು ಮಾಡುತ್ತೇವೆಯೋ ಅದರಂತೆಯೇ ಆ ದೇವತೆಯ ಸಾಧನೆಯನ್ನು ಬೇರೆಯ ರೂಪದಲ್ಲಿ ಮಾಡುತ್ತೇವೆ ಮತ್ತು ಅಪ್ಸರೆ ಸಾಧನೆಯನ್ನೂ ಸಹ ಬೇರೆಯದೇ ರೂಪದಲ್ಲಿ ಮಾಡಲಾಗುತ್ತದೆ. ಇದಕ್ಕಾಗಿ ನಿಮಗೆ ನಿಮ್ಮದೇ ಆದ ಪ್ರಖರ ಮತ್ತು ತೇಜೋಪೂರ್ಣ ವ್ಯಕ್ತಿತ್ವವಿರಬೇಕಾಗುತ್ತದೆ. ನಿಮ್ಮಲ್ಲಿ ಪುರುಷತ್ವವಿದ್ದರೆ, ನಿಮ್ಮಲ್ಲಿ ಕ್ಷಮತೆ ಇದ್ದರೆ, ನಿಮ್ಮಲ್ಲಿ ಜೀವಂತಿಕೆ ಇದ್ದರೆ ನೀವು ನಿಶ್ಚಯವಾಗಿಯೂ ಸಾಧನೆಗಳಲ್ಲಿ ಸಿದ್ಧಿಯನ್ನು ಪಡೆದೇ ಪಡೆಯುತ್ತೀರಿ. ಏಕೆಂದರೆ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ನಿಮ್ಮೊಳಗೆ ಒಂದು ತಾಕತ್ತು, ಬಲ ಇರಬೇಕಾಗುತ್ತದೆ. ಸಾಹಸ ಮತ್ತು ದೃಢತೆ ಇರಲೇಬೇಕಾಗುತ್ತದೆ. ಈ ಪ್ರಕಾರದ ಕಿತ್ತುಹೋದ ಕಳಪೆ ಜೀವನವನ್ನು ಬದುಕುವವರು ಶಿಷ್ಯರಾಗಲು ಸಾಧ್ಯವೇ ಇಲ್ಲ. ಇದು ಜೀವನದ, ನನ್ನ ಜೀವನ ಮತ್ತು ನನ್ನ ಶಿಷ್ಯನ ಜೀವನದ ಪರಿಭಾಷೆಯಂತೂ ಆಗಲು ಸಾಧ್ಯವೇ ಇಲ್ಲ.